ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಹೆಲ್ದಿಯಾದ ಎ ಬಿ ಸಿ ಮಾಲ್ಟ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟ್ನ ಇಲ್ಲಿ ತುರಿದು ಪೌಡ್ರ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಮಕಾನ ಮತ್ತು ಒಣಶುಂಠಿ ಮತ್ತು ಏಲಕ್ಕಿನೂ ಫ್ರೈ ಮಾಡಿಕೊಂಡೆ. ಏನು ಹುರಿದಿಟ್ಕೊಂಡಿರೋ ಅಂಥದ್ದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಕಲ್ಲು ಸಕ್ಕರೆನ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಹೆಲ್ದಿಯಾದ ಎ ಬಿ ಸಿ ಮಾಲ್ಟು ರೆಡಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಟ್ರೈ ಮಾಡಿ. ಅದಾದಮೇಲೆ ನೆಕ್ಸ್ಟು ಸ್ಯಾಟರ್ಡೇ ನಾವು ಊರಿಗೆ ಹೊರಟ್ವಿ, ಯಾಕೆಂದರೆ 3 ದಿನ ರಜಾ ಇದ್ದಿದ್ದ ಕಾರಣ. ಸೊ ನೋಡ್ತಿರ್ಬೋದು, ಬೆಳಗ್ಗೆನೇ ಹೊರಟ್ವಿ. ಅಲ್ಲೇ ಹೋಗ್ತಾ ಒಂದು ಬೆಣ್ಣೆ ಮಸಾಲೆ ಅಂತ ಇತ್ತು, ಅಲ್ಲಿ ಹೋದ್ವಿ. ಆದರೆ ಅಲ್ಲಿ ದೋಸೆ ಅಷ್ಟು ಚೆನ್ನಾಗಿರಲಿಲ್ಲ, ತಟ್ಟೆ ಇಡ್ಲಿ ಚೆನ್ನಾಗಿತ್ತು. ಸೊ ಅಲ್ಲಿಂದ ತಿನ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋದಾದ್ಮೇಲೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಜೇನುಕಲ್ಲು ಬೆಟ್ಟಕ್ಕೆ ಹೋಗ್ಬೇಕಂತ. ಅಲ್ಲಿಗೂ ಹೋದೆ. ಜಾಸ್ತಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಫೀವರು ಇತ್ತು, ಸ್ವಲ್ಪ ಹೆಲ್ತು ಕೈ ಕೊಟ್ಟಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೆ ನನಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಬಂದು ವಿದ್ಯಾಚೌಡೇಶ್ವರಿ ಟೆಂಪಲ್ಲಿಗೆ ಹೋದ್ವಿ. ಪೌರ್ಣಮಿ ಇದ್ದಿದ್ದ ಕಾರಣ ಅಲ್ಲಿ ಒಂದು ಪೂಜೆ ಇತ್ತು, ಹಾಗೆಯೇ ಮಡ್ಲಕ್ಕಿ ಕೊಡಬೇಕಾಗಿತ್ತು. ಅಲ್ಲಿದೂ ಪೂಜೆ ಮುಗಿಸಿದ್ವಿ. ನೆಕ್ಸ್ಟ್ ಡೇ ನಾನು ಇಲ್ಲಿ ಗೋಧಿ ಮತ್ತು ರಾಜ್ಮುಡಿ ರೈಸು ಮತ್ತು ಮೆಂತ್ಯ ಎಲ್ಲ ಹಾಕಿ ಮೆಂತ್ಯ ಮುದ್ದೆಗೆ ನಾನು ಇಲ್ಲಿ ರೆಡಿ ಮಾಡಿಕೊಂಡೆ. ಮೆಂತ್ಯ ಮುದ್ದೆ ನೀವು ತಿನ್ನೋದ್ರಿಂದ ಸೊಂಟಕ್ಕೆ ತುಂಬಾ ಶಕ್ತಿ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ. ಎಷ್ಟು ಕ್ವಾಂಟಿಟಿ ಬೇಕನ್ನೋದನ್ನು ನಾನು ಪೂರ್ತಿ ವೀಡಿಯೋನ ಇನ್ನೊಂದು ಸಲ ನಾನು ವ್ಲಾಗಲ್ಲಿ ಮಾಡ್ತೀನಿ. ಇದು ಸಿಂಪಲ್ಲಾಗಿತ್ತು ವೀಡಿಯೋ, ಸೊ ಹಾಗಾಗಿ ಒಂದು ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡಿದೆ. ಆವತ್ತಿನ ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಸೊ ಬೇಗ ನಾನು ಮಿಲ್ಲಿಗೆ ಕೊಡಬೇಕಾಗಿತ್ತು. ಮಿಲ್ಲಿಗೆ ನಾನು ಎಲ್ಲದೂ ರೆಡಿ ಮಾಡಿ, ಸೊ ಈ ಥರ ಬಂದಿದೆ. ಹಿಟ್ಟೆಲ್ಲ ಆದಮೇಲೆ ಯಾವ ಥರ ಬಂತು ಮತ್ತು ಮುದ್ದೆನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನಾನು ಆವತ್ತಿನ ಬೆಳಗ್ಗೆ ಜೀರಿಗೆ ನೀರು ಕುಡಿದೆ. ಜೀರಿಗೆ ನೀರು ಕುಡಿಯೋದ್ರಿಂದ ನಿಮಗೆ ಅಸಿಡಿಟಿ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸಿಗೆ ತುಂಬಾ ರೆಡಿ ಆಗುತ್ತೆ, ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಅವತ್ತಿನ ಮಧ್ಯಾಹ್ನಕ್ಕೆ ನಾನು ಒಂದು ಬೇಳೆ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ವಿಡಿಯೋ ಮಾಡಿದೆ. ಸಿಂಪಲ್ಲಾಗಿ ನೀವು ಬೇಳೆ ಸಾರನ್ನ ಅರ್ಜೆಂಟಾಗಿ ಮಾಡ್ಕೋಬೋದು. 1 ಬೌಲ್ ಬೇಳೆ, ಸ್ವಲ್ಪ ನೀರು, ಇದು ಈರುಳ್ಳಿ ಸಾಂಬಾರು, ಬೆಳ್ಳುಳ್ಳಿ, ಟೊಮೊಟೊ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಶಿನ, ಸ್ವಲ್ಪ ಆಯಿಲ್ ಹಾಕಿ ಒಂದು 2 ರಿಂದ 3 ವಿಷಲ್ನ ಕೂಗಿಸ್ಕೊಳ್ಳಿ. ಅದನ್ನು ಸ್ಮ್ಯಾಶ್ ಮಾಡಿ ಇದು ರೆಡಿ ಮಾಡಿಟ್ಕೊಂಡಿರೋ ಅಂಥ ಹುಣಸೆ ರಸ ಸೇರಿಸಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿ, ಸ್ವಲ್ಪ ಒಗ್ಗರಣೆ ಕೊಟ್ಟರೆ ರೆಡಿಯಾದ ಬೇಳೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿದೆ. ನೀವೂ ಈ ಥರ ಬ್ಯಾಟರ್ ಬರಬೇಕಂದ್ರೆ ಯಾವ ರೀತಿ ಕ್ವಾಂಟಿಟಿಲಿ ಹಾಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಒಂದು ಸಲ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ದೋಸೆಗೆ ಬೆಣ್ಣೆ, ಊರಿಂದ ತಂದಿದ್ದಂತಹ ಬೆಣ್ಣೆನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಊರಿಂದ ತೊಗೊಂಡು ಬಂದಂತಹ ಬೆಣ್ಣೆನ ಯೂಸ್ ಮಾಡಿ ದೋಸೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಆಲೂಗೆಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಬೇಕಿದ್ದರೆ ಇದಕ್ಕೆ ಬೇಕಂದರೆ ನೀವು ಮೇಲೂ ಕೂಡ ಬೆಣ್ಣೆನ ಸೇರಿಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.